ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಿಮ್ಮ ಮುಂದೆ ತರುತ್ತಿರುವುದು ತನ್ನ ಬದುಕಿನಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿ ಮತ್ತೆ ಜೀವನಕ್ಕೆ ಪ್ರೀತಿ ಮತ್ತು ಬಾಂಧವ್ಯದ ಬಣ್ಣ ತುಂಬಿಕೊಳ್ಳಲು ಸಿದ್ಧಳಾದ ಒಬ್ಬಳ ಕಥೆಯಾಗಿದೆ. ಅವಳ ಹೆಸರು ಸೌಮ್ಯ ಅಂತ. ವಯಸ್ಸು 34 ವರ್ಷ. ಮೈಸೂರು ಮೂಲದವಳು ಎಂದು ತಿಳಿಸಲಾಗ್ತಿದೆ. ಹಾಗೆ ಇವರು ಹೃದಯದಲ್ಲಿ ಕನಸುಗಳೇ ತುಂಬಿಕೊಂಡಿರುವ ಸೌಮ್ಯ ತನ್ನ ಹಳೆಯ ಬದುಕನ್ನು ಹಿಂದೆ ಬಿಟ್ಟು ಹೊಸ ಜೀವನ ಆರಂಭಿಸಲು ನಿರ್ಧರಿಸಿದ್ದಾಳೆ ಎಂದು ನಾವು ನಿಮಗೆ ತಿಳಿಸಲಾಗ್ತಿದೆ. ಹಾಗೆ ಇವರ ಹಿಂದಿನ ಬದುಕನ್ನು ನಾವು ನೋಡಿದ್ರೆ ಅವಳ ಮೊದಲ ಮದುವೆ 26ರಲ್ಲಿಯೇ ಆಯಿತು. ಪ್ರಾರಂಭದಲ್ಲಿ ಎಲ್ಲವೂ ಸರಿಯಾಗಿ ನಡೆದು ಹೋದಂತೆ ಕಂಡಿತ್ತು. ಆದರೆ ಕೆಲವು ವರ್ಷಗಳಲ್ಲಿ ಬಿಕ್ಕಟ್ಟುಗಳು, ಅಸಮಾಧಾನ ಹಾಗೂ ಮನಸ್ಸಿನ ಅಂತರಗಳು ಬದುಕನ್ನು ಬದಲಾಯಿಸಿದವು. ಹಲವಾರು ಪ್ರಯತ್ನಗಳ ಬಳಿಕವೂ ಸಂಬಂಧ ಉಳಿಯಲಿಲ್ಲ. ಕೊನೆಗೆ ಇಬ್ಬರು ಬೇರ್ಪಡುವ ನಿರ್ಧಾರವನ್ನು ಕೈಗೊಂಡರು ಎಂದು ತಿಳಿಸಲಾಗಿದೆ. ಹಾಗೆ ಸ್ನೇಹಿತರೆ, ಇಂತಹ ಹುಡುಗಿಯ ಪ್ರೊಫೈಲ್ನ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರ ಸಂಘರ್ಷಗಳನ್ನು ನಾವು ನೋಡಿದ್ರೆ ಬೇರ್ಪಟ್ಟ ನಂತರ ಅವಳು ತನ್ನ ಬದುಕಿನ ದೊಡ್ಡ ಹೊಣೆಯನ್ನು ಹೊತ್ತಳು. ಅಂದರೆ ತನ್ನ 6 ವರ್ಷದ ಮಗುವಿನ ಭವಿಷ್ಯ. ಒಬ್ಬ ತಾಯಿ ಮತ್ತು ತಂದೆಯ ಜವಾಬ್ದಾರಿಯನ್ನು ಒಟ್ಟಿಗೆ ನಿರ್ವಹಿಸುವುದು ಸುಲಭವಲ್ಲ. ಆರ್ಥಿಕ ಸಂಕಷ್ಟಗಳು, ಸಮಾಜದ ಪ್ರಶ್ನೆಗಳು, ಒಂಟಿತನದ ನೋವು, ಇವುಗಳ ನಡುವೆ ಅವಳು ಧೈರ್ಯವಾಗಿ ನಿಂತಳು ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರ ಭಾವನಾತ್ಮಕವಾದ ಸ್ಥಿತಿಯನ್ನು ನಾವು ನೋಡೋದಾದ್ರೆ ಇಂದಿಗೆ ಸೌಮ್ಯ ತನ್ನ ಹಳೆಯ ನೋವನ್ನು ಮರೆತು ಹೊಸ ಬದುಕಿಗೆ ಸಿದ್ಧಳಾಗಿದ್ದಾಳೆ. ಅವಳಿಗೆ ಪ್ರೀತಿ ಬೇಕು, ಗೌರವ ಬೇಕು ಮತ್ತು ತನ್ನ ಮಗುವಿಗೆ ಒಳ್ಳೆಯ ತಂದೆಯಂತೆ ವರ್ತಿಸುವ ಒಬ್ಬ ನಿಜವಾದ ಸಂಗಾತಿ ಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಅವಳು ಹೇಳುತ್ತಾಳೆ, ಜೀವನವನ್ನು ಮತ್ತೆ ಬಣ್ಣಗಟ್ಟೋಣ, ನೋವಿನ ನೆರಳು ಹೊಂದುವುದಕ್ಕೆ ಹೊಸ ಬೆಳಕನ್ನು ತೆರೆಯೋಣ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳು ಬಯಸುವಂತಹ ಸಂಗಾತಿ ಈ ರೀತಿ ಇರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಸೌಮ್ಯ ತನ್ನ ಸಂಗಾತಿಯ ಬಗ್ಗೆ ಹೇಳುವಾಗ ಹಣ, ಹುದ್ದೆ, ರೂಪ ಯಾವುದನ್ನು ಮೊದಲಿಗೆ ನೋಡುತ್ತಿಲ್ಲ. ಅವಳಿಗೆ ಮುಖ್ಯವಾದದ್ದು ಹೃದಯದ ಒಳ್ಳೆಯತನ, ಪರಸ್ಪರ ಗೌರವ, ಪ್ರೀತಿಯನ್ನು ಹಂಚಿಕೊಳ್ಳುವ ಮನಸ್ಥಿತಿ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರ ಗ್ರೇಸ್ಫುಲ್ ಆದ ಹಾರ್ಟ್ ಕೋಟ್ಸ್ಗಳನ್ನು ನಾವು ನೋಡೋದಾದ್ರೆ ಪ್ರೀತಿ ಎಂದರೆ ಕಣ್ಣು ಕಣ್ಣು ನೋಡೋದಲ್ಲ, ಹೃದಯಕ್ಕೆ ಬಿದ್ದಿರೋ ಸೇತುವೆ ಎಂದು ತಿಳಿಸಲಾಗ್ತಿದೆ. ನನ್ನ ಹೃದಯದ ಬಾಗಿಲು ತೆರೆದಿದೆ, ಅದನ್ನು ಗೌರವದಿಂದ ಪ್ರವೇಶಿಸುವ ಒಬ್ಬನೇ ಬೇಕು ಎಂದು ಅವರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಜೀವನದ ಗುರಿಗಳನ್ನು ನಾವು ನೋಡೋದಾದ್ರೆ ಸೌಮ್ಯ ತನ್ನ ಮಗುವಿಗೆ ಉತ್ತಮ ಶಿಕ್ಷಣ, ಒಳ್ಳೆಯ ಕುಟುಂಬ ವಾತಾವರಣ ಮತ್ತು ಪ್ರೀತಿಯ ನೆಲೆಯನ್ನು ನೀಡಲು ಬಯಸುತ್ತಾಳೆ. ಅವಳ ಕನಸು ತನ್ನ ಬದುಕಿನಲ್ಲಿ ಮತ್ತೊಮ್ಮೆ ಸಂಪೂರ್ಣ ಕುಟುಂಬದ ಸಂತೋಷವನ್ನು ಅನುಭವಿಸುವುದು ಮುಖ್ಯವಾದ ಕನಸಾಗಿದೆ. ಕೊನೆಯ ಆಹ್ವಾನ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನನ್ನ ಜೀವನದ 2ನೇ ಅಧ್ಯಾಯವನ್ನು ಒಟ್ಟಿಗೆ ಬರೆಯೋಣ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.